ಇಲ್ಲಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದು ಅಕ್ರಮವಾಗಿ ಬಂದು ಅವ್ರಿಗೆ ಇವತ್ತು ಮನೆ ಭಾಗ್ಯ ಸಿಗ್ತಾ ಇದೆ. ಆದ್ರೆ ಬೆಳಗಾವಿಯ ನೆರೆ ಸಂತ್ರಸ್ತರ ಗೋಳನ್ನ ಕೇಳೋರೇ ಇಲ್ಲ. ಇವತ್ತು ಬೆಳಗಾವಿಯಲ್ಲಿ ಮಳೆಗೆ ಮನೆಗಳನ್ನ ಕಳ್ಕೊಂಡ್ರಲ್ಲ, ಅವ್ರಿಗೆ ಪರಿಹಾರನೇ ಇಲ್ಲ, ಗೋಳು ಕೇಳೋರಿಲ್ಲ. ಯಾಕೆ? ಅವರೆಲ್ಲ ಕನ್ನಡಿಗರು, ಅವರೆಲ್ಲ ಇಲ್ಲೇ ಹುಟ್ಟಿ ಬೆಳೆದವರು. ವೃದ್ಧೆ ಪ್ರೇಮಾ ಡಗ್ಗೆನ್ನವರ್ ಕಣ್ಣೀರು ಹಾಕಿದ್ದಾರೆ. ಕೇವಲ ಕಟ್ಟಡದ ಅಡಿಪಾಯ ಹಾಕಿರುವಂತಹ ವೃದ್ಧೆ ಪ್ರೇಮಾ ಅವರು ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಯಾಕೆ ಇವ್ರ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಇವರೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಇವರು ಅಕ್ರಮವಾಗಿ ಬಂದಿರೋರು ಅಲ್ಲ, ಅಕ್ರಮವಾಗಿ ಬಂದು ಇಲ್ಲಿ ನೆಲೆಸಿರೋರಲ್ಲ, ಅಕ್ರಮವಾಗಿ ಬಂದು ಇಲ್ಲಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿರೋದಲ್ಲ. ಆಗ ಮಾಡಿದಿದ್ರೆ ಸರ್ಕಾರ ನಿಮ್ಮ ಹತ್ರ ಬಂದು ಕಣ್ಣೀರು ಹೊರಿಸಿ ನಿಮಗೂ ಒಂದು ವಿಲ್ಲಾನೋ ಫ್ಲಾಟೋ ಕಟ್ಟಿಸಿ ಕೊಡ್ತಿದ್ರು. ಕಳೆದ 3 ವರ್ಷಗಳಿಂದ ಕೂಡ ಮನೆ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಕಚೇರಿಯಿಂದ ಕಚೇರಿಗೆ ಅಲೆದಾಡಿದ್ರು ಕೂಡ ಈವರೆಗೂ ಆ ಒಂದು ಕುಟುಂಬಕ್ಕೆ ಪರಿಹಾರವನ್ನ ಕೊಟ್ಟಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಕೋಗಿಲು ಲೇಔಟ್ ನಲ್ಲಿ ಏನು ಪ್ರಮುಖವಾಗಿ ಅಲ್ಲಿ ಪರಿಹಾರವನ್ನ ಒಂದೇ ದಿನದಲ್ಲಿ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಕೂಡ ಅವರಿಗೆ ಮನೆಯನ್ನ, ಅದು ಅಕ್ರಮ ವಾಸಿಗಳಿಗೆ ಮನೆಯನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಮನೆ ಏನು ಮಳೆಗೆ ಬಿದ್ದು ಹೋಗಿತ್ತು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಒಂದು ಕಂತಿನ ಹಣ ಅಂದ್ರೆ 1,20,000 ಹಣವನ್ನ ಮಾತ್ರ ಈ ಒಂದು ಕುಟುಂಬಕ್ಕೆ ಕೊಟ್ಟಿದ್ದು. ಪ್ರಮುಖವಾಗಿ ಬೆಳಗಾವಿಯ ಕಲ್ಯಾಣ ನಗರದಲ್ಲಿ ಇರುವಂತಹ ಪ್ರೇಮಾ ಡಗೆನ್ನವರ ಸೇರಿದಂತ ಈ ಒಂದು ಮನೆ ಈಗ ಸದ್ಯಕ್ಕೆ ಅರ್ಧಕ್ಕೆ ನಿಂತಿರುವಂತದ್ದು. ಆದ್ರೆ ನಿರಂತರವಾಗಿ ಕಚೇರಿಯಿಂದ ಕಚೇರಿಗೆ ಅಲಿದಾಡಿದ್ರು ಕೂಡ ಯಾವುದೇ ರೀತಿಯಾದ ಪರಿಹಾರಕ್ಕೆ ಮುಂದಾಗ್ತಾ ಇಲ್ಲ. ಏನು ಅಂದು ಕಟ್ಟಡಕ್ಕೆ ಅಡಿಪಾಯವನ್ನ ಹಾಕಿತ್ತು, ಅದೇ ಅಡಿಪಾಯ ಈವರೆಗೂ ಇರುವಂತದ್ದು. ಹಾಗಾಗಿ ನಮಗೆ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಒಂದು ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಒಂದು ಕುಟುಂಬದ ಉದಾಹರಣೆ ಮಾತ್ರ ಇದಾಗಿರುವಂತದ್ದು. ಸಾಕಷ್ಟು ಕುಟುಂಬಗಳಿಗೆ ಈವರೆಗೂ ಸಾಕಷ್ಟು ಪರಿಹಾರ ಕೊಟ್ಟಿಲ್ಲ. ಜೊತೆ ಕೇವಲ 1.20 ಲಕ್ಷ ಅಂದ್ರೆ 1,20,000 ಮಾತ್ರ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಮಹಿಳೆಯರು ಇರುವಂತದ್ದು, ಅವರನ್ನು ಕೂಡ ಮಾತಾಡ್ಸೇನೆ. ಅಮ್ಮ, ಯಾವಾಗ ಪರಿಹಾರ ಕೊಟ್ಟಿತ್ತು, ಯಾವಾಗ ಮನೆ ಬಿದ್ದಿತ್ತು? ನಮ್ಮ ಮಗ ಗೊತ್ತಾಗ್ತೈತ್ರಿ, ನಂಗೆ ಅಷ್ಟು ಗೊತ್ತಾಗಲ್ಲ. ರೊಕ್ಕ ಕೊಟ್ಟಿದ್ದ 3 ವರ್ಷ ಆತ್ರಿ. ಈಗ ಮನಿ ಬಿದ್ದ 3 ವರ್ಷ ಆತ್ರಿ. ಮತ್ತ 1,20,000 ರೂಪಾಯಿ ಅಟ್ಟ ಕೊಟ್ರ. ಒಳ್ಳೆ ಕೊಡಂತ ಒಳಗೆ ಇದ್ರ ಅವ್ರೇನ ಕೊಡ್ಲಿಲ್ರಿ ನಮ್ಗೆ. ಏನು ಕೊಡ್ಲಿಲ್ಲ. ಅವಾಗಿಂದ ಸ್ಟಾಪ್ ಐತ್ರಿ ನಮ್ಮ ಮನೆ. ಅಡಿಪಾಯ ಹಾಕ್ಬಿಟ್ರಿ. ಹಾ ಅಮ್ಮ, ನೀವೇನ್ ಅಮ್ಮ ಈಗ ಕೊಡ್ರಿ, ಲಘು ಮಾಡಿ ಕೊಡ್ರಿ. ಅವರು ಬಡವರದಾರು, ನಾವು ಆಜು ಬಾಜುಕಿನವ್ರ. ಈಗ ಬೆಂಗಳೂರು ಅಕ್ರಮವಾಗಿ ಕಟ್ಕೊಂಡವ್ರಿಗೆ ಮನಿ ಕೊಡತ್ತಾರ, ನಿಮಗ್ ಕೊಡತ್ತಿಲ್ಲ. ನಮ್ಮಲ್ಲಿ ಕೊಟ್ಟಿಲ್ಲ, ಅವ್ರಿಗೆ ಕೊಡ್ರಿ. ಅವ್ರಿಗೂ ಲಘು. ನಮ್ ಜೊತೆಗೆ ಇಲ್ಲೊಬ್ರು ಹಿರಿಯರು ಇದ್ದಾರೆ, ಗ್ರಾಮಸ್ಥರ, ಅವರನ್ನ ಕೂಡ ಮಾತಾಡ್ಸಾರ. ಬೆಂಗಳೂರಿನಲ್ಲಿ ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ವಾಸಿಗಳಿದ್ರು, ಅವರನ್ನ ನೆಲಸಮ ಮಾಡಿ ಅಲ್ಲಿ ಮನೆಗಳ ನೆಲಸಮ ಮಾಡಿದ್ರು. ಈಗ ಅವ್ರಿಗೆ ಏಕಾಏಕಿ ಹೊಸ ಮನೆಗಳನ್ನ ಕೊಡ್ತಿದ್ದಾರೆ. 3 ವರ್ಷ ಆಯ್ತು, ಪಾಪ ಮನೆ ಸಿಗ್ತಾ ಇಲ್ಲ ನಮ್ಮ ನಾಡಿನ ಜನರಿಗೆ. ನಾನು ಮೊದಲು ನೋಡ್ತಾ ಇದ್ದೀನಿ, ಹಳೆ ಮನೆ ಸರ್ ಅದು ಪ್ರವಾಹ ಬಂದಾಗ ಮನೆ ಬಿದ್ದೋಯ್ತು. ಬಿದ್ದೋದಾಗ ಒಳಗೆ 1-2 ಮಕ್ಕಳು ಇದ್ರು. ಇಲ್ಲಿ ಇಬ್ರು ಅಣ್ತಮ್ಮರೆಲ್ಲ ನೇಯ್ತಿದ್ರು ಅವರು. ಇವತ್ತು ಪರಿಸ್ಥಿತಿ ಹಿಂಗಾಗೈತ್ರಲ್ಲ, ಅವ್ರು 3 ವರ್ಷಗಳಿಂದ ಬರೀ 1,20,000 ರೂಪಾಯಿ ಮಾತ್ರ ಬಂದದ. ಅದ್ರಾಗ ಅಡಿಪಾಯ ಹಾಕೊಂಡಿದ್ದಾರೆ. ಈಗಾಗಲೆಲ್ಲ ಬಾಡಿಗೆ ಮನೆಗೆ ಅದಾರ ಅವ್ರು. ಬಾಡಿಗೆ ತುಂಬಾ ಕಷ್ಟ ಇದೆ. ಆಮೇಲೆ ಅವ್ರ ಯಜಮಾನರು ತೀರ್ಕೊಂಡು ಹೋದ್ರು. ಅವರು ಇದ್ರು ಅವರು 2 ವರ್ಷ ಆತೀಗ. ಈಗ ಅವ್ರ ಬೆನ್ನೆಲುಬಾಗಿ ಯಾರು ಇಲ್ಲ. ಈ 2 ಮಕ್ಕಳಿದ್ರು ಅವ್ರು. ಆ 2 ಮಕ್ಕಳ ಮೇಲೆ ನೇಯ್ತಿದ್ರು ಅವರು. ಇವತ್ತೇನೈತೆ, ಒಬ್ಬ ಮಗ ಬೆಂಗಳೂರೊಳಗ ದೊಡ್ಡಬಳ್ಳಾಪುರದಾಗ ನೇಯಕ್ ಹೋಗ್ಯಾನ್ರಲ್ಲೇ ಉದ್ಯೋಗ ಕಳ್ಕೊಂಡ್ಕಾರ ಮನೆ ಬಿದ್ದ ನಂತರ. ಇನ್ನೊಬ್ಬ ಮಗ ಇಲ್ಲೇ ಇಚಲಕರಂಜಿ ಮಹಾರಾಷ್ಟ್ರದಾಗ. ಏನಾಗಿದೆ ರೀ, ಪೂರ್ತಿ ಇದು ಕುಟುಂಬನ ಇವತ್ತು ಪೂರ್ತಿ ನೆಲ ಕಚ್ಚಿ ಹೋಗ್ಬಿಟ್ಟದ. ಆಮೇಲೆ ಸರ್ಕಾರ ಒಂದು ಕಡೆ ಈಗ ಏನೋ ಒಂದು ವೋಟ್ ಬ್ಯಾಂಕ್ಗೋಸ್ಕರ ತಮ್ಮ ಸ್ವಾರ್ಥಗೋಸ್ಕರ ಮಾಡತ್ತಾರು ಸರಿಯಲ್ಲ. ಪರಿಹಾರವನ್ನು ಆದಷ್ಟು ಬೇಗ ಕೊಡೋದಕ್ಕೆ ಕೂಡ ಈಗ ಒತ್ತಾಯವನ್ನ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಾಂತೆ ಜೊತೆ ಮೈಲಾರಪುರ, ರಿಪಬ್ಲಿಕ್ ಆಡ, ಬೆಳಗಾವಿ. ಇಲ್ಲಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದು ಅಕ್ರಮವಾಗಿ ಬಂದು ಅವ್ರಿಗೆ ಇವತ್ತು ಮನೆ ಭಾಗ್ಯ ಸಿಗ್ತಾ ಇದೆ. ಆದ್ರೆ ಬೆಳಗಾವಿಯ ನೆರೆ ಸಂತ್ರಸ್ತರ ಗೋಳನ್ನ ಕೇಳೋರೇ ಇಲ್ಲ. ಇವತ್ತು ಬೆಳಗಾವಿಯಲ್ಲಿ ಮಳೆಗೆ ಮನೆಗಳನ್ನ ಕಳ್ಕೊಂಡ್ರಲ್ಲ, ಅವ್ರಿಗೆ ಪರಿಹಾರನೇ ಇಲ್ಲ, ಗೋಳು ಕೇಳೋರಿಲ್ಲ. ಯಾಕೆ? ಅವರೆಲ್ಲ ಕನ್ನಡಿಗರು, ಅವರೆಲ್ಲ ಇಲ್ಲೇ ಹುಟ್ಟಿ ಬೆಳೆದವರು. ವೃದ್ಧೆ ಪ್ರೇಮಾ ಡಗ್ಗೆನ್ನವರ್ ಕಣ್ಣೀರು ಹಾಕಿದ್ದಾರೆ. ಕೇವಲ ಕಟ್ಟಡದ ಅಡಿಪಾಯ ಹಾಕಿರುವಂತಹ ವೃದ್ಧೆ ಪ್ರೇಮಾ ಅವರು ನೋಡಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಯಾಕೆ ಇವ್ರ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ಇವರೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋದು. ಇವರು ಅಕ್ರಮವಾಗಿ ಬಂದಿರೋರು ಅಲ್ಲ, ಅಕ್ರಮವಾಗಿ ಬಂದು ಇಲ್ಲಿ ನೆಲೆಸಿರೋರಲ್ಲ,
ಅಕ್ರಮವಾಗಿ ಬಂದು ಇಲ್ಲಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿರೋದಲ್ಲ. ಆಗ ಮಾಡಿದಿದ್ರೆ ಸರ್ಕಾರ ನಿಮ್ಮ ಹತ್ರ ಬಂದು ಕಣ್ಣೀರು ಹೊರಿಸಿ ನಿಮಗೂ ಒಂದು ವಿಲ್ಲಾನೋ ಫ್ಲಾಟೋ ಕಟ್ಟಿಸಿ ಕೊಡ್ತಿದ್ರು. ಕಳೆದ 3 ವರ್ಷಗಳಿಂದ ಕೂಡ ಮನೆ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ಕಚೇರಿಯಿಂದ ಕಚೇರಿಗೆ ಅಲೆದಾಡಿದ್ರು ಕೂಡ ಈವರೆಗೂ ಆ ಒಂದು ಕುಟುಂಬಕ್ಕೆ ಪರಿಹಾರವನ್ನ ಕೊಟ್ಟಿಲ್ಲ. ಆದ್ರೆ ಬೆಂಗಳೂರಿನಲ್ಲಿ ಕೋಗಿಲು ಲೇಔಟ್ ನಲ್ಲಿ ಏನು ಪ್ರಮುಖವಾಗಿ ಅಲ್ಲಿ ಪರಿಹಾರವನ್ನ ಒಂದೇ ದಿನದಲ್ಲಿ ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಕೂಡ ಅವರಿಗೆ ಮನೆಯನ್ನ, ಅದು ಅಕ್ರಮ ವಾಸಿಗಳಿಗೆ ಮನೆಯನ್ನ ಕೊಡುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಈ ಒಂದು ಮನೆ ಏನು ಮಳೆಗೆ ಬಿದ್ದು ಹೋಗಿತ್ತು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಒಂದು ಕಂತಿನ ಹಣ ಅಂದ್ರೆ 1,20,000 ಹಣವನ್ನ ಮಾತ್ರ ಈ ಒಂದು ಕುಟುಂಬಕ್ಕೆ ಕೊಟ್ಟಿದ್ದು. ಪ್ರಮುಖವಾಗಿ ಬೆಳಗಾವಿಯ ಕಲ್ಯಾಣ ನಗರದಲ್ಲಿ ಇರುವಂತಹ ಪ್ರೇಮಾ ಡಗೆನ್ ಅವರು ಸೇರಿದಂತ ಈ ಒಂದು ಮನೆ ಈಗ ಸದ್ಯಕ್ಕೆ ಅರ್ಧಕ್ಕೆ ನಿಂತಿರುವಂತದ್ದು. ಆದ್ರೆ ನಿರಂತರವಾಗಿ ಕಚೇರಿಯಿಂದ ಕಚೇರಿಗೆ ಅಲಿದಾಡಿದ್ರು ಕೂಡ ಯಾವುದೇ ರೀತಿಯಂತ ಪರಿಹಾರಕ್ಕೆ ಮುಂದಾಗ್ತಾ ಇಲ್ಲ. ಏನು ಅಂದು ಕಟ್ಟಡಕ್ಕೆ ಅಡಿಪಾಯವನ್ನ ಹಾಕಿತ್ತು, ಅದೇ ಅಡಿಪಾಯ ಈವರೆಗೂ ಇರುವಂತದ್ದು. ಹಾಗಾಗಿ ನಮಗೆ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈ ಒಂದು ಕುಟುಂಬಸ್ಥರು ಒತ್ತಾಯವನ್ನ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಒಂದು ಕುಟುಂಬದ ಉದಾಹರಣೆ ಮಾತ್ರ ಇದಾಗಿರುವಂತದ್ದು. ಸಾಕಷ್ಟು ಕುಟುಂಬಗಳಿಗೆ ಈವರೆಗೂ ಸಾಕಷ್ಟು ಪರಿಹಾರ ಕೊಟ್ಟಿಲ್ಲ. ಜೊತೆ ಕೇವಲ 1.20 ಲಕ್ಷ ಅಂದ್ರೆ 1,20,000 ಮಾತ್ರ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಮಹಿಳೆಯರು ಇರುವಂತದ್ದು, ಅವರನ್ನು ಕೂಡ ಮಾತಾಡ್ತೀನಿ. ಅಮ್ಮ, ಯಾವಾಗ ಪರಿಹಾರ ಕೊಟ್ಟಿತ್ತು, ಯಾವಾಗ ಮನೆ ಬಿದ್ದಿತ್ತು? ನಮ್ಮ ಮಗ ಗೊತ್ತಾಗ್ತೈತ್ರಿ, ನಮ್ಗೆ ಅಷ್ಟು ಗೊತ್ತಾಗಂಗಿಲ್ಲ. ಮನೆ ಬಿದ್ದೀಗ ರೇಟ್ ರೊಕ್ಕ ಕೊಟ್ಟಿದ್ದಾರೆ. 3 ವರ್ಷ ಆತ್ರಿ. ಈಗ ಮನಿ ಬಿದ್ದ 3 ವರ್ಷ ಆತ್ರಿ. ಮತ್ತ 1,20,000 ರೂಪಾಯಿ ಅಟ್ಟ ಕೊಟ್ರ ಒಳ್ಳೆ ಕೋಡ್ ಅಂತ ಒಳಕ್ಕೆ ಇದ್ರೆ ಅವ್ರೇನ ಕೊಡ್ಲಿಲ್ರಿ ನಮ್ಗೆ. ಏನು ಕೊಡಲಿಲ್ಲ. ಅವಾಗಿಂದ ಸ್ಟಾಪ್ ಐತ್ರಿ ನಮ್ಮ ಮನೆ. ಅಡಿಪಾಯ ಹಾಕ್ಬಿಟ್ರಿ. ಅಮ್ಮ, ನೀವೇನ್ ಅಮ್ಮ ಈಗ ಕೊಡ್ರಿ, ಲಘು ಮಾಡಿ ಕೊಡ್ರಿ. ಅವರು ಬಡವರದಾರು, ನಾವು ಆಜು ಬಾಜುಕಿನವ್ರ. ಈಗ ಬೆಂಗಳೂರ ಅಕ್ರಮವಾಗಿ ಕಟ್ಕೊಂಡವ್ರಿಗೆ ಮನಿ ಕೊಡತ್ತಾರ, ನಿಮಗ್ ಕೊಡತ್ತಿಲ್ಲ. ನಮ್ಮಲ್ಲಿ ಕೊಟ್ಟಿಲ್ಲ, ಅವ್ರಿಗೆ ಕೊಡ್ರಿ. ಅವ್ರಿಗೂ ಲಘುಟ. ನಮ್ ಜೊತೆಗಿನ ಇಲ್ಲೊಬ್ರು ಹಿರಿಯರ್ ಇದ್ದಾರೆ, ಗ್ರಾಮಸ್ಥರ, ಅವರನ್ನ ಕೂಡ ಮಾತಾಡ್ತಾರೆ. ಬೆಂಗಳೂರಿನಲ್ಲಿ ಕೋಗಿಲು ಲೇಔಟ್ ನಲ್ಲಿ ಅಕ್ರಮ ವಾಸಿಗಳಿದ್ರು, ಅವರನ್ನ ನೆಲಸಮ ಮಾಡಿ ಅಲ್ಲಿ ಮನೆಗಳ ನೆಲಸಮ ಮಾಡಿದ್ರು. ಈಗ ಅವ್ರಿಗೆ ಏಕಾಏಕಿ ಹೊಸ ಮನೆಗಳನ್ನ ಕೊಡ್ತಿದ್ದಾರೆ. 3 ವರ್ಷ ಆಯ್ತು, ಪಾಪ ಮನೆ ಸಿಗ್ತಾ ಇಲ್ಲ ನಮ್ಮ ನಾಡಿನ ಜನರಿಗೆ. ನಾನು ಮೊದಲು ನೋಡ್ತಾ ಇದ್ದೀನಿ, ಹಳೆ ಮನೆ ಸರ್ ಇದು. ಅದು ಪ್ರವಾಹ ಬಂದಾಗ ಮನೆ ಬಿದ್ದೋಯ್ತು. ಬಿದ್ದೋದಾಗ ಒಳಗೆ 1-2 ಮಕ್ಕ ಇದ್ರು. ಇಲ್ಲಿ ಇಬ್ರು ಅಣ್ತಂಬ್ರೆಲ್ಲ ನೇಯ್ತಿದ್ರು ಅವರು. ಇವತ್ತು ಪರಿಸ್ಥಿತಿ ಹಿಂಗಾಗೈತ್ರಲ್ಲ, ಅವ್ರು 3 ವರ್ಷಗಳಿಂದ ಬರೀ 1,20,000 ರೂಪಾಯಿ ಮಾತ್ರ ಬಂದಿದ. ಅದ್ರಾಗ ಅಡಿಪಾಯ ಹಾಕೊಂಡಿದ್ದಾರೆ. ಈಗಾಗಲೆಲ್ಲ ಬಾಡಿಗೆ ಮನೆಗೆ ಅದಾರ ಅವ್ರು. ಬಾಡಿಗೆ ತುಂಬದ ಕಷ್ಟ ಇದೆ. ಆಮೇಲೆ ಅವ್ರ ಯಜಮಾನರು ತೀರ್ಕೊಂಡು ಹೋದ್ರು. ಅವರು ಇದ್ರು ಅವರು 2 ವರ್ಷ ಆತೀಗ. ಈಗ ಅವ್ರ ಬೆನ್ನೆಲುಬೆ ಯಾರು ಇಲ್ಲ. ಈ 2 ಮಕ್ಕಳಿದ್ರು ಅವ್ರು. ಆ 2 ಮಕ್ಕಳ ಮೇಲೆ ನೇಯ್ತಿದ್ರು ಅವರು. ಇವತ್ತೇನೈತೆ, ಒಬ್ಬ ಮಗ ಬೆಂಗಳೂರೊಳಗ ದೊಡ್ಡಬಳ್ಳಾಪುರದಾಗ ನ್ಯಾಯಕ್ಕೆ ಹೋಗ್ಯಾನ್ರಲ್ಲೇ ಉದ್ಯೋಗ ಕಳ್ಕೊಂಡ್ಕಾರ ಮನೆ ಬಿದ್ದ ನಂತರ. ಇನ್ನೊಬ್ಬ ಮಗ ಇಲ್ಲೇ ಇಚಲಕರಂಜಿ ಮಹಾರಾಷ್ಟ್ರದಾಗ. ಏನಾಗಿದೆ ರೀ, ಪೂರ್ತಿ ಇದು ಕುಟುಂಬನ ಇವತ್ತು ಪೂರ್ತಿ ನೆಲ ಕಚ್ಚಿ ಹೋಗ್ಬಿಟ್ಟದ. ಆಮೇಲೆ ಸರ್ಕಾರ ಒಂದು ಕಡೆ ಈಗ ಏನೋ ಒಂದು ವೋಟ್ ಬ್ಯಾಂಕ್ಗೋಸ್ಕರ ತಮ್ಮ ಸ್ವಾರ್ಥಗೋಸ್ಕರ ಮಾಡತಾರೋದು ಸರಿಯಲ್ಲ. ಪರಿಹಾರವನ್ನು ಆದಷ್ಟು ಬೇಗ ಕೊಡೋದಕ್ಕೆ ಕೂಡ ಈಗ ಒತ್ತಾಯವನ್ನ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಾಂತೆ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.